ನೋಡಿ, ಈ ದೇಶ ನಿಂತಿರೋದು ಯುವಕರ ಒಂದು ಶಕ್ತಿಯ ಮೇಲೆ. ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತೀವಿ, ಅವರೇ ನಮಗೆ ದೇಶದ ಭವಿಷ್ಯ ಅಂತೇಳಿ BJPಯವರು ಅಧಿಕಾರಕ್ಕೆ ಬಂದಂಥದ್ದು ನಾವು ನೋಡಿದ್ವಿ. ಈಗ ಯುವ ಜನತೆಗೆ ಭ್ರಮ ನಿರಸನ ಆಗಿದೆ. ಸಾಕಷ್ಟು ಉದ್ಯೋಗನ ಕೊಡ್ತೀವಿ ಅಂತೇಳಿ ಉದ್ಯೋಗ ಸೃಷ್ಟಿ ಮಾಡದೆ ನಿರುದ್ಯೋಗದ ಸಮಸ್ಯೆ ದೇಶದಲ್ಲಿ ಉಲ್ಬಣ ಆಗಿರೋಂಥದ್ದು ನಾವು ನೋಡ್ತಾ ಇದ್ವಿ. ವಿಶೇಷವಾಗಿ ಯುವಕರು ಹೆಚ್ಚು ಶ್ರೀಮಂತರು, ಆಸಕ್ತಿಯುತವಾಗಿ ಕೆಲಸ ಮಾಡೋಂಥದ್ದು, ಹೊಸ ಹೊಸ ಆಲೋಚನೆಗಳು ಮಾಡೋಂಥದ್ದು, ಈ ಥರದ ಯುವ ಜನತೆಗೆ ನಾವು ಶಕ್ತಿ ತುಂಬುವಂಥದ್ದು, ಅವರಿಗೆ ಉದ್ಯೋಗದ ರೀತಿಯಲ್ಲಿ ಏನಾದರೂ ಒಂದು ಅವಶ್ಯಕತೆಗಳನ್ನ ಮಾಡಿಕೊಡೋಂಥದ್ದು ಸರ್ಕಾರಗಳ ಜವಾಬ್ದಾರಿ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋಂಥದ್ದು ಮತ್ತು ದೇಶದ ಆರ್ಥಿಕ ವ್ಯವಸ್ಥೆ ಇವತ್ತು ಅಧೋಗತಿಗೆ ಹೋಗ್ತಾ ಇರೋಂಥದ್ದು, ವಿಪತ್ತುಗಳು ಬಂದಂಥ ವಾತಾವರಣದಲ್ಲಿ ಮೋದಿ ಸರ್ಕಾರ ಮಾಡ್ತಾ ಇರೋಂಥ ನಿರ್ಲಕ್ಷ್ಯ, ಅವರ ಒಂದು ವಿದೇಶಿ ಪ್ರವಾಸಗಳು, ಅವರ ಒಂದು ಖರ್ಚು ವೆಚ್ಚಗಳು ಇವೆಲ್ಲನೂ ನೋಡಿದಾಗ ಭಾಳಷ್ಟು ನಿರೀಕ್ಷೆ ಇಟ್ಟಂಥ ಯುವ ಜನತೆಗೆ ಇವತ್ತೊಂದು ದಿನ ಭಾಳಷ್ಟು ನಿರಾಸೆಯಾಗಿ ಎಲ್ಲೋ ಒಂದು ಕಡೆ ಒಂದು ಹೊಸ ಶಕ್ತಿಯಾಗಿ ದೇಶದಲ್ಲಿ ಬರೋಂಥ ಮುನ್ಸೂಚನೆಗಳು ನೋಡ್ತಾ ಇರೋಂಥದ್ದು ಮತ್ತು ಭವಿಷ್ಯದಲ್ಲಿ ಒಂದು ಬದಲಾವಣೆಯ ಕ್ರಾಂತಿ ಆಗೋದಕ್ಕೆ ದಾರಿ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಕಾಕ್ರೋಚ್ ಪಾರ್ಟಿ ಅಂತೇಳಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದು ಶಕ್ತಿ ಇರ್ತದೆ. ಸಾಕಷ್ಟು ಕಷ್ಟದ ದಿನಗಳಲ್ಲೂ ವಿಶೇಷವಾಗಿ ಭಾರತೀಯರಿಗೆ ಕಷ್ಟನ ಸಹಿಸ್ಕೊತೀವಿ, ಸುಖನೂ ನೋಡಿರೋಂಥದ್ದು ಎಲ್ಲ ಅನುಭವನೂ ಸಹ ಆಗಿರ್ತದೆ. ಆ ರೀತಿಯಾದಂಥ ಅನುಭವ ಈ ಪ್ರಪಂಚದಲ್ಲಿ ಎಲ್ಲಾದರೂ ಸಿಗ್ತದೆ ಅಂದರೆ ಅದು ಈ ದೇಶದಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತದೆ. ಕಷ್ಟಕ್ಕೂ ಹೊಂದ್ಕೊಳ್ತೀವಿ, ಸುಖಕ್ಕೂ ಹೊಂದ್ಕೊಳ್ತೀವಿ. ಈ ಥರದ ವಾತಾವರಣದಲ್ಲಿ ಒಂದಂಥ ಒಂದು ಕೀಟ ಅಂದರೆ ಜಿರಳೆ, ಕಾಕ್ರೋಚ್. ಆ ರೀತಿಯಾದಂಥ ಗುಣಗಳು ನಮ್ಮಲ್ಲೂ ಇದೆ. ನಾವು ಶಕ್ತರು ಅಂತೇಳಿ ಈ ದೇಶನ ಕಟ್ಟೋಂಥದ್ದು ಮತ್ತು ಆಳಂಥವ್ರನ್ನ ಬೀಳಿಸೋಂಥದ್ದು ಎಲ್ಲನೂ ಸಹ ಈ ದೇಶದ ಯುವಕರ ಕೈಯಲ್ಲಿ ಇರೋಂಥದ್ದು. ರಾಜಕಾರಣಿಗಳ ಭವಿಷ್ಯನೂ ಸಹ ಅವ್ರು ತೀರ್ಮಾನ ಮಾಡ್ಬೋದು, ಇಲ್ಲ ರಾಜಕಾರಣಿಗಳ ಭವಿಷ್ಯನೂ ಸಹ ನಾಶ ಮಾಡೋಂಥದ್ದು ಪ್ರತಿಯೊಂದು ಸಹ ಅವ್ರ ಕೈಯಲ್ಲಿ ಇರೋಂಥದ್ದು. ಆ ಥರದ ಯುವ ಜನತೆಗೆ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಸರ್ಕಾರಗಳು ಅಂತೇಳಿ ನನ್ನ ಅನಿಸಿಕೆ. ಈ BJPಯವರು ಈ ನಡುವೆ ಇದೊಂದು ಆರೋಪ ಮಾಡ್ತಾ ಇದ್ದಾರೆ, ಈ ಕಾಕ್ರೋಚ್ ಪಕ್ಷ ಬಂದಿರೋದು ಈ ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿ ಅಂತೇಳಿ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಏನಾದರೂ ಒಳ್ಳೆಯದಾಯಿತು, ಎಲ್ಲೋ ಒಂದು ಕಡೆ ದೇಶಕ್ಕೆ ಒಂದು ರೀತಿ ತಂತಾನಾಗಿ ಅನುಕೂಲಗಳಾಯಿತು ಅಂದರೆ ಅದೆಲ್ಲನೂ ಸಹ ಮೋದಿ ಸಾಹೇಬರು ಮಾಡಿದ್ದು, ಮೋದಿಯವರ ಪ್ರಯತ್ನದಿಂದ ಆಯಿತು. ಮೋದಿ ಆದೇಶಕ್ಕೂ ಅಲ್ಲೊಂದಷ್ಟು ಅನುಕೂಲ ಆಯಿತು. ಈಗೇನೋ ನಾರ್ವೆಗೆ ಹೋದರು, ಅಲ್ಲಿನ ಪ್ರೈಮ್ ಮಿನಿಸ್ಟರ್ಗೆ ಒಂದು ಚಾಕ್ಲೇಟ್ ಕೊಟ್ಟು ಒಂದು ರೀಲ್ಸ್ ಮಾಡೋಂಥದ್ದು ನೋಡಿ. ದೇಶದಲ್ಲಿ ಇವತ್ತಿನ ದಿನ ಪೆಟ್ರೋಲ್ ಡೀಸೆಲ್ ತಾರಕಕ್ಕೆ ಏರ್ತಾ ಇದೆ, ಹಣದುಬ್ಬರ ಕುಸಿತಾ ಇರೋಂಥದ್ದು, ರೂಪಾಯಿ ಬೆಲೆ ಪಾತಾಳಕ್ಕೆ ಹೋಗ್ತಾ ಇರೋಂಥ ಇವೆಲ್ಲನೂ ಸಹ ಒಂದು ರೀತಿ ಭಾಳಷ್ಟು ಗಂಭೀರವಾದಂಥ ಸಮಸ್ಯೆಗಳು ದೇಶದಲ್ಲಿ ನಾವು ನೋಡ್ತಾ ಇರೋಂಥದ್ದು. ಇಂಥ ಸಂದರ್ಭದಲ್ಲಿ ಒಂದು ರೀತಿ ವಿದೇಶಗಳಿಗೆ, ಯುರೋಪಿಯನ್ ರಾಷ್ಟ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮುಂದುವರಿಸೋಂಥದ್ದು, ಅಲ್ಲಿನ ಭವಿಷ್ಯದ ಭಾರತನ ಕಟ್ಟೋಂಥ ನಿಟ್ಟಿನಲ್ಲಿ ಮಾತನಾಡಬೇಕಾದಂಥ ಅಲ್ಲಿನ ಒಪ್ಪಂದಗಳಿಗೆ ನೋಡೋಂಥದ್ದು ಮೋದಿಯವ್ರ ಧರ್ಮ ಆಗಿರ್ತದೆ, ಕರ್ತವ್ಯ ಆಗಿರ್ತದೆ. ಅದು ಬಿಟ್ಟು ಒಂದು ರೀತಿ ಈ ರೀತಿಯಾದಂಥ ನಾವು ರೀಲ್ಸ್ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಇದ್ದಂಥ ಗೌರವ ಅಭಿಮಾನ ಕಮ್ಮಿ ಆಗೋಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ರೀತಿಯಾದಂಥ ಏನು ಕಾಕ್ರೋಚ್ ಪಾರ್ಟಿ ಅಂತೇಳಿ ಯುವ ಜನತೆ ತಂತಾನಾಗೆ ಸೃಷ್ಟಿಯಾಗಿರೋಂಥದ್ದು, ಎಲ್ಲೋ ಒಂದು ಕಡೆ ಈ ಮೋದಿಯವರ ಮುಜುಗರದಿಂದ ಸೃಷ್ಟಿಯಾದಂಥ ಒಂದು ವಾತಾವರಣ. ಹಾಗಾಗಿ BJP ವಿರುದ್ಧ ಇದೊಂದು ದೊಡ್ಡ ಆಂದೋಲನ ಆಗ್ತಾ ಇರೋಂಥದ್ದು. ಅದಕ್ಕೆ BJPಯವರು ತನ್ನ ಯಾವುದೋ ಒಂದು ಪಾರ್ಟಿ ಮೇಲೆ ಒಂದು ರೀತಿ ಆರೋಪ ಮಾಡೋದಕ್ಕೆ ಕಾಂಗ್ರೆಸ್ನ ಬಳಸ್ಕೊಳ್ತಾ ಇರೋಂಥದ್ದು.